ಕೋಗಿಲು ವಿಚಾರದಲ್ಲಿ ಮೂಗು ತೂರಿಸಿದ್ದ ಕೇರಳ ಸರ್ಕಾರ ಇದೀಗ ಮತ್ತೆ ಖ್ಯಾತಿ ತೆಗೆದಿದೆ. ಕೇರಳ ಸರ್ಕಾರ ತರಲು ಹೊರಟಿರುವ ಮಸೂದೆ ಈಗ ಕನ್ನಡಿಗರನ್ನ ಕೆರಳಿಸಿದೆ. ಹಾಗಾದ್ರೆ ಏನಿದು ವಿವಾದ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಕೇರಳದಲ್ಲಿ 3-4 ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಎದುರಾಗ್ತಿದೆ. ಇತ್ತೀಚೆಗೆ ಕೋಗಿಲು ಲೇಔಟ್ನ ಅಕ್ರಮ ತೆರವು ವಿಚಾರದಲ್ಲಿ ಮೂಗು ತೂರಿಸಿದ್ದ ಕೇರಳ ಸರ್ಕಾರ ಇದೀಗ ಕನ್ನಡಿಗರನ್ನ ಮತ್ತೆ ಕೆಣಕಿದೆ. ಕೇರಳದಲ್ಲಿ ಮಲಯಾಳಂ ಕಡ್ಡಾಯ ಮಸೂದೆ ಜಾರಿಗೆ ಮುಂದಾಗಿದೆ. ಇದು ಗಡಿಭಾಗದ ಕಾಸರಗೋಡು ಮತ್ತು ಮಂಜೇಶ್ವರ ಭಾಗದ ಕನ್ನಡ ಮಕ್ಕಳ ಮೇಲೆ ಪರಿಣಾಮ ಬೀರಲಿದೆ. ಹೀಗಾಗಿ ಕೇರಳ ಸರ್ಕಾರದ ನಡೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಮಸೂದೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿದ್ದಾರೆ. ಇದು ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರವಾಗಿದೆ ಎಂದು ಹೇಳಲು ವಿಷಾದಿಸುತ್ತೇನೆ. ಇಂತಹದೊಂದು ಕಾನೂನು ಜಾರಿಗೆ ಬಂದರೆ ಕೇರಳದ ಗಡಿ ಜಿಲ್ಲೆಗಳಲ್ಲಿ, ಮುಖ್ಯವಾಗಿ ಕಾಸರಗೋಡಿನಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮಾತೃಭಾಷೆಯನ್ನ ಕಲಿಯುವ ಅವಕಾಶದಿಂದ ವಂಚಿತರಾಗಲಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕನ್ನ ದಮನ ಮಾಡುವ ಇಂತಹ ನಡೆಯನ್ನ ಕೇರಳ ಕಮ್ಯುನಿಸ್ಟ್ ಸರ್ಕಾರದಿಂದ ನಾವು ನಿರೀಕ್ಷಿಸಿರಲಿಲ್ಲ. ಈ ಮಸೂದೆಯನ್ನ ಹಿಂಪಡೆದುಕೊಳ್ಳಬೇಕೆಂದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರನ್ನ ಆಗ್ರಹಿಸುತ್ತೇನೆ. ಹಾಗಾದ್ರೆ ಕೇರಳ ಸರ್ಕಾರದ ವಿರುದ್ಧ ವ್ಯಕ್ತವಾಗಿರೋ ಆಕ್ರೋಶವನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಮಸೂದೆಯಲ್ಲಿ ಏನಿದೆ, ಇದರಿಂದ ಗಡಿ ಭಾಗದ ಕನ್ನಡಿಗರಿಗೆ ಆಗೋ ಪರಿಣಾಮವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಲಯಾಳಂ ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸುವ ಮಸೂದೆ ಜಾರಿಗೆ ಕೇರಳ ಸರ್ಕಾರ ಮುಂದಾಗಿದೆ. 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಶಾಲೆಯೂ ಸೇರಿದಂತೆ ಕೇರಳ ರಾಜ್ಯದ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಡ್ಡಾಯಗೊಳಿಸುವ ಬಗ್ಗೆ ಮಸೂದೆಯಲ್ಲಿ ಉಲ್ಲೇಖವಾಗಿದೆ. ಅಂದಹಾಗೆ 2017ರಲ್ಲಿ ಮಂಡಿಸಲಾದ ಈ ಮಸೂದೆಯನ್ನ ಭಾಷಾ ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿದೆ ಅಂತ ಅಂದಿನ ರಾಷ್ಟ್ರಪತಿಗಳು ತಿರಸ್ಕರಿಸಿದರು. ರಾಜ್ಯಪಾಲರ ತಿರಸ್ಕಾರದ ಬಳಿಕ ಕೇರಳ ಸರ್ಕಾರ ಮಸೂದೆಯಲ್ಲಿ ಕೆಲ ತಿದ್ದುಪಡಿ ಮಾಡಿತ್ತು. ಅಲ್ಲದೆ ಭಾಷಾ ಮಸೂದೆ ವಿರುದ್ಧ ಕಾಸರಗೋಡಿನ ಕನ್ನಡಿಗರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಮಸೂದೆಯಿಂದ ಕಾಸರಗೋಡು ಮತ್ತು ಮಂಜೇಶ್ವರದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿರುವ ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾಗುತ್ತೆ ಅಂತ ಕರ್ನಾಟಕ ವಿರೋಧಿಸಿದೆ. ಕೇರಳ ಸರ್ಕಾರದ ನಡೆಗೆ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಮಲಯಾಳಂ ಕಡ್ಡಾಯದಿಂದ ಕೇರಳದಲ್ಲಿ ಕಲಿಯುವ ಕನ್ನಡ ಮಕ್ಕಳಿಗೆ ಹಿನ್ನಡೆಯಾಗಲಿದೆ. ತಮ್ಮದಲ್ಲದ ಭಾಷೆಯನ್ನ ಕಲಿಯುವ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಶೈಕ್ಷಣಿಕ ಸಾಧನೆಗೂ ಅಡ್ಡಿ, ಭವಿಷ್ಯಕ್ಕೂ ಕಂಟಕವಾಗಲಿದೆ. ಸಂವಿಧಾನದ ಭಾಷಾ ಅಲ್ಪಸಂಖ್ಯಾತರ ರಕ್ಷಣೆ ವಿಧಿಗೆ ವಿರುದ್ಧವಾಗಿದ್ದು ಆರ್ಟಿಕಲ್ 30, 347, 350, 350 ಕ್ಲಾಸ್ ಎ, 350 ಕ್ಲಾಸ್ ಬಿ ಉಲ್ಲಂಘನೆಯಾಗಲಿದೆ. ಈ ಮೂಲಕ ಮಾತೃಭಾಷೆಯಲ್ಲಿ ಮಕ್ಕಳು ಕಲಿಯುವ ಅವಕಾಶದಿಂದ ವಂಚಿತರಾಗಲಿದ್ದಾರೆ. ಹೀಗಂತ ತೀವ್ರ ವಿರೋಧ ವ್ಯಕ್ತವಾಗಿದೆ. ಅಲ್ಲದೆ ಪಿಣರಾಯಿ ವಿಜಯನ್ ಸರ್ಕಾರ ತುಘಲಕ್ ದರ್ಬಾರ್ಗೆ ಕಾಸರಗೋಡಿನಲ್ಲಿ ಕಲಿಯುತ್ತಿರುವಂತಹ ಕನ್ನಡದ ಶಾಲೆ ಮಕ್ಕಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮಗೆ ಓದಲಿಕ್ಕೆ ಬರಲಿಕ್ಕೆ ನಾವು ಚಿಕ್ಕದಿನಿಂದಲೇ ಕೂಡ ಕನ್ನಡವನ್ನೇ ಕಲಿತದವರು. ಹಾಗೆ ಅಲ್ಲ, ಮನೆಯಲ್ಲಿ ತುಳು ಮಾತಾಡೋದು, ಶಾಲೆಯಲ್ಲಿ ಕನ್ನಡ ಮಾತಾಡೋದು. ಇಲ್ಲ, ಆಗ್ಲಿಕ್ಕಿಲ್ಲ. ಈ ಸಡನ್ಲಿ ಹೀಗೆ ಹೇಳಿದ್ರೆ ಹೇಗೆ ಕಲಿ ಬೇಡ. ಇನ್ನು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಕ್ಷೇತ್ರದ ಶಾಸಕ ಅಶ್ರಫ್ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷದ್ ವರ್ಕಾಡಿ ಕೇರಳ ಸರ್ಕಾರದ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಕಾಸರಗೋಡಿನ ಕನ್ನಡಿಗರಿಗೆ ಮಲಯಾಳವನ್ನು ಕಡ್ಡಾಯ ಮಾಡಿ ಕನ್ನಡ ಕಲಿಯೋ ಮಕ್ಕಳಿಗೆ ತೊಂದರೆ ಬರ್ಬೋದು ಎಂಬ ಒಂದು ಆತಂಕ ಯಾರಿಗೂ ಬೇಡ. ಯಾಕಂತ ಹೇಳಿದ್ರೆ ನಾನೊಬ್ಬ ಕೇವಲ ಒಬ್ಬ ಶ್ರೀಸಾಮಾನ್ಯನಾಗಿ ಹೇಳ್ತಾ ಇಲ್ಲ, ನಾನೊಬ್ಬ ಶಾಸಕ. ಈ ಸಲ 20ಕ್ಕೆ ಗವರ್ನರ್ ಭಾಷಣ ಮುಗಿದು 21ರಿಂದ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ನನ್ನ ಪ್ರಪ್ರಥಮ ವಿಧಾನಸಭೆ ಈ ಸಲದ ಭಾಷಣವೇ ಕನ್ನಡದ ಬಗ್ಗೆ ನಾನೊಂದು ಕಾಲಿಂಗ್ ಅಟೆನ್ಷನ್ ತರ್ತಾ ಇದ್ದೀನಿ. ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡಬೇಕು. ಕಡ್ಡಾಯವ ಎಂಬಂಥ ಪದವನ್ನು ಕಾಸರಗೋಡು ಜಿಲ್ಲೆಯ ಕನ್ನಡ ಶಾಲೆಗಳಿಂದ ವಿನಾಯಿತಿ ಪಡೆಯಬೇಕು ಎಂಬುದು ಇಲ್ಲಿನ ಕನ್ನಡಿಗರ ಬೇಡಿಕೆಯಾಗಿದೆ. ಈ ಒಂದು ಮಸೂದೆ ಸಂವಿಧಾನ ವಿರೋಧಿ ಮಸೂದೆಯಾಗಿ ಇಲ್ಲಿ ಗೋಚರಿಸ್ತಾ ಇದೆ. ಅದನ್ನು ಸ್ಪಷ್ಟ ಮಾಡಿ ಅದರ ಆತಂಕಗಳನ್ನು ನಿವಾರಣೆ ಮಾಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ. ಕೇರಳ ಸರ್ಕಾರದ ನಡೆಗೆ ಸಚಿವರು ಖಂಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.